ಹಲೋ ಗೆಳೆಯರೆ, ವೆಲ್ಕಮ್ ಟು ಅವರ್ ಚಾನಲ್. ನಮ್ಮ ಚಾನಲ್ಗೆ ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಂಗಲ್ ಆಗಿರ್ತಕ್ಕಂಥ ಹುಡುಗರು ಮಾತ್ರ ಈ ಒಂದು ಪ್ರೊಫೈಲ್ ನೋಡಿ. ಯಾಕಂದರೆ ಅವರಿಗೆ ಮದುವೆ ಆಗೋದಕ್ಕೆ ಅಥವಾ ಸಂಬಂಧ ಬೆಳೆಸೋದಕ್ಕೆ ಒಂದು ಹುಡುಗಿಯ ಪ್ರೊಫೈಲ್ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ. ಈಕೆ ಹೆಸರು ಬಂದುಬಿಟ್ಟು ಸೃಜನಿ ಹೂವಿನಹಳ್ಳಿ ಅಂತ. ಈ ಒಂದು ಊರು ಎಲ್ಲಿ ಬರುತ್ತೆ ಆ್ಯಂಡ್ ಈಕೆ ಕಳಿಸಿರ್ತಕ್ಕಂಥ ಮಾಹಿತಿಗಳೇನೇನು, ಜೊತೆಗೆ ಯಾವ ರೀತಿಯ ಹುಡುಗ ಬೇಕಾಗಿದ್ದಾರೆ ಸಂಬಂಧ ಬೆಳೆಸೋದಕ್ಕೆ ಅಂತ ಪ್ರತಿಯೊಂದು ಮಾಹಿತಿ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಹೆಸರು ಸೃಜನಿ ಪಾಟೀಲ್, ವಯಸ್ಸು ಬಂದು 26 ವರ್ಷ ನಡೀತಾ ಇದೆ. ಊರು ಬಂದ್ಬಿಟ್ಟು ಹೂವಿನಹಳ್ಳಿ ಬರೋದು ಶಿಗ್ಗಾವಿ ಜಿಲ್ಲೆಯ ಹಾವೇರಿ ತಾಲೂಕಿನಲ್ಲಿ ಬರುತ್ತೆ. 25 ವರ್ಷಗಳಿಂದ ಹುಟ್ಟಿದಂಥ ಊರಿನಲ್ಲೇ ಬೆಳೆದಿರ್ತಕ್ಕಂಥ ಈ ಒಂದು ಹುಡುಗಿ ಒಬ್ಬ ಹುಡುಗನ್ನು ಹುಡುಕಾಟ ಮಾಡ್ತಾ ಇರ್ತಾಳೆ. ಹೀಗೆ ಎತ್ತರ ನೋಡೋದಾದರೆ 5.4 ಅಡಿ. ಬಣ್ಣ ಬೆಳಗಿನ ಗೋಧಿ ಬಣ್ಣ ಹೊಂದಿದ್ದಾರೆ, ಅಂದರೆ ಗೋಧಿ ಬಣ್ಣದ ಮೈಕಟ್ಟು ಹೊಂದಿರತಕ್ಕಂಥದ್ದು. ರಾಶಿಯಲ್ಲಿ ಧನು ರಾಶಿ, ನಕ್ಷತ್ರದಲ್ಲಿ ಮೂಲ ನಕ್ಷತ್ರ ಇದೆ ಅಂತಂದರೆ ಇವರ ಒಂದು ಜಾತಕದ ಪ್ರಕಾರ ತುಂಬ ಒಳ್ಳೆಯ ಒಂದು ರಾಶಿ ಅಂತ ಹೇಳ್ಬೋದು. ಉದ್ಯೋಗ ನನಗೆ ಏನೂ ಕೂಡ ಇಲ್ಲ, ಪ್ರೆಸೆಂಟಾಗಿ ನಾನು ಮನೆಯ ಕೆಲಸ ಮತ್ತು ಮನೆಯಲ್ಲಿ ಬೇಕಾಗಿರ್ತಕ್ಕಂತಹ ಜವಾಬ್ದಾರಿಯ ಸ್ಥಾನದಲ್ಲಿದ್ದೇನೆ ಅಂತ ಹೇಳಿರೋದು. ಹುಡುಗಿಯ ಸ್ವಭಾವ ಬಂದ್ಬಿಟ್ಟು ಕ್ರಿಯೇಟಿವ್ ಮೈಂಡೆಡ್ ಇರ್ತಕ್ಕಂಥ ಹುಡುಗಿ, ಅಂದರೆ ಹೊಸ ವಿಚಾರಗಳಿಗೆ ತಲೆಯನ್ನು ದೂಗಿಸುವಂತಹ ಶಾಂತ ಸ್ವಭಾವದ ಹುಡುಗಿ. ಇನ್ನು ಕುಟುಂಬದ ಮಾಹಿತಿ ಕಡೆ ಗಮನ ಕೊಡೋದಾದರೆ, ತಂದೆಯವರು ಹೂ ವ್ಯಾಪಾರಿಯಾಗಿರೋದು, ತಾಯಿಯವರು ದೇವಾಲಯದಲ್ಲಿ ಸೇವೆ ಮಾಡಿಕೊಂಡಿದ್ದವರು ಮತ್ತು ಅಕ್ಕನವರು ಒಬ್ಬ ಮದುವೆ ಆಗಿ ಅವರು ಬೇರೆ ಗಂಡನ ಮನೆಯಲ್ಲಿ ವಾಸವಾಗಿದ್ದಾರೆ. ನಮ್ಮ ತಂದೆ ತಾಯಿಯವರಿಗೆ 2 ಜನ ಹೆಣ್ಣು ಮಕ್ಕಳು, ನಾವು ಅದರಲ್ಲಿ ಇವಾಗ ನನ್ನ ಮದುವೆಗೆ ತಯಾರಿ ಮಾಡಿಕೊಂಡಿದ್ದಾರೆ. ಈಕೆಗೆ ಬೇಕಾಗಿರ್ತಕ್ಕಂಥ ಹುಡುಗ ಚಿಲ್ ಆ್ಯಂಡ್ ಕೇರಿಂಗ್ ಪರ್ಸನ್ ಇರ್ತಕ್ಕಂಥ ಹುಡುಗ ಮತ್ತು ಲೈಫ್ನಲ್ಲಿ ಒಳ್ಳೆಯ ಕಾಳಜಿ ಮತ್ತು ಒಳ್ಳೆಯ ಜವಾಬ್ದಾರಿ ನೋಡಿಕೊಳ್ಬೇಕು. ಹುಡುಗನ ವಯಸ್ಸು 30 ಅಥವಾ 29 ವರ್ಷದ ಒಳಗಡೆ ಇರಬೇಕು. ಯಾಕೆ ಇಷ್ಟೊಂದು ಕಡಿಮೆ ವಯಸ್ಸಿನ ಹುಡುಗನ್ನೇ ಹುಡುಕಾಟ ಮಾಡ್ತಿದ್ದಾರೆ ಅಂತ ಅಂದ್ಕೊಳ್ಬೋದು. ಈಕೆ ವಯಸ್ಸು 30 ವರ್ಷ ದಾಟೋಕ್ಕೆ ಬರೋಕ್ಕೂ ಮುನ್ನನೇ ಮದುವೆ ಆಗಬೇಕು ಅಂತ ಮನೆಯಲ್ಲಿ ಕಂಡೀಷನ್ಸ್ಗಳನ್ನು ಹಾಕಿರ್ತಾರೆ. ಆ ಒಂದು ಕಂಡೀಷನ್ಸ್ಗಳಿಗೆ ಸಂಬಂಧಿಸಿದಂತೆ ಇವರೇ ಬೇಗ ಮದುವೆ ಆಗಬೇಕು ಅಂತ ತೀರ್ಮಾನ ಮಾಡಿರ್ತಾರೆ. ಅನ್ನೆಸೆಸರಿ ನನ್ನ ಮೇಲೆ ಕೋಪ, ಜಗಳ ಮತ್ತು ಇವರ ಕುಟುಂಬದ ವಿಚಾರಗಳಿಗೆ ನನ್ನನ್ನು ಮುಂದೆ ತೆಗೆದುಕೊಂಡು ನನಗೆ ಹೊಡೆಯೋದು ಬೈಯೋದು ಅಂತ ಮಾಡಬಾರ್ದು. ಯಾಕಂದರೆ ಮನೆಯ ಮುದ್ದಿನ ಮಗಳು ಆಗಿರ್ತಕ್ಕಂಥದ್ದು ಈಕೆ, ಅದಕ್ಕೋಸ್ಕರನೇ ಮುಂದೆ ಏನೂ ಪ್ರಾಬ್ಲಮ್ ಆಗಬಾರ್ದು ಅಂತ ಇವಾಗಲೇ ಡಿಸಿಷನ್ನ ತೆಗೆದುಕೊಳ್ತಾ ಇದ್ದಾರೆ. ಮತ್ತು ಫ್ಯಾಮ್ಲಿಯವ್ರ ಜೊತೆ ಸ್ಮೂತ್ ಆಗಿರ್ತಕ್ಕಂಥ ಹುಡುಗ ಆಗಿರಬೇಕು. ನೀನು ಮಾತನಾಡುವಂಥ ಒಂದು ಶೈಲಿ ಹೆಂಗಿರಬೇಕು ಅಂದರೆ, ಎಷ್ಟೊಂದು ಮೃದು ಸ್ವಭಾವದ ಹುಡುಗ ಈತ. ಏನಾದರೂ ಕೂಡ ಕೋಪ ಮಾಡ್ಕೊಳ್ಳಲ್ಲ, ಜಗಳ ಆಡೋದಿಲ್ಲ, ಈ ರೀತಿ ಮಾತಾಡಬೇಕು ಅವರು ಅಂತ ಹೇಳಿದ್ದಾರೆ. ಫ್ಯಾಮ್ಲಿ ಜೊತೆ ಸ್ಮೂತಾಗಿ ಒಳ್ಳೆಯ ಅಡ್ಜಸ್ಟ್ಮೆಂಟ್ ಇರ್ತಕ್ಕಂಥ ಹುಡುಗ ಮತ್ತು ಮನೆಯ ಕೆಲಸದಲ್ಲಿ ಹೆಲ್ಪ್ ಮಾಡುವಂತಹ ಫ್ರೆಂಡ್ಲಿ ನೇಚರ್ ಇರ್ತಕ್ಕಂಥ ಹುಡುಗ. ಮನೆಯ ಕೆಲಸದಲ್ಲಿ ಅಂತಂದರೆ ಇವರು ಹೆಂಡತಿಯಾಗಿ ಅಷ್ಟೇ ನಿಮಗೆ ಬರಲ್ಲ, ಮನೇಲಿ ಕೆಲಸ ಮಾಡಬೇಕು, ಹೊರಗಡೆ ಕೆಲಸ ಸಿಕ್ಕರೂ ಕೂಡ ಹೋಗಬೇಕು. ಆವಾಗ ನೀವು ಒಂದು ಸ್ವಲ್ಪ ಅದು ಇದು ಅಂತ ಕೆಲಸ ಮಾಡಿದ್ರೆ ಈಕೆಗೂ ಹೆಲ್ಪ್ ಆಗುತ್ತಲ್ವ, ಆ ಒಂದು ದೃಷ್ಟಿಯಿಂದ ಹೇಳಿದ್ದಾರೆ. ಮತ್ತು ಕನ್ನಡ ಜೊತೆಗೆ ಸ್ವಲ್ಪ ಹಿಂದಿ ಮಾತಾಡೋಕ್ಕೆ ಬರಲೇಬೇಕು. ನೀವು ಎಷ್ಟು ಓದಿದ್ದೀರಾ ಅನ್ನೋದು ಮ್ಯಾಟ್ರ್ ಆಗಲ್ಲ, ಏನು ಕೆಲಸ ಮಾಡ್ತಿದ್ದೀರಾ ಅಂತ ಮ್ಯಾಟ್ರ್ ಆಗುತ್ತೆ. ಎಜುಕೇಷನ್ ಕಂಪ್ಲೀಟೆಡ್ ಆಗಿರಬೇಕು. ಈಕೆ ಇನ್ನಷ್ಟು ಮಾಹಿತಿ ಸಂಪೂರ್ಣವಾಗಿ ನಿಮಗೆ ಬೇಕಾಗಿದ್ದರೆ ವಿಡಿಯೋ ಕೆಳಗಡೆ ಕಾಣಿಸ್ತಕ್ಕಂತಹ ಡಿಸ್ಕ್ರಿಪ್ಷನ್ ಇರ್ತಕ್ಕಂತಹ ಜಿಮೇಲ್ ಐಡಿಗೆ ಒಂದೇ ಒಂದು ಮೆಸೇಜ್ ಹಾಕಿ ಸ್ನೇಹಿತರೆ. ಆ ಒಂದು ಮೆಸೇಜ್ ಹಾಕಿದಾಗ ಬ್ರೋಕರ್ ಅವರು ನಿಮಗೆ ಮೆಸೇಜ್ ಮಾಡ್ತಾರೆ, ಏನೇನು ಬೇಕಾಗಿದೆ ನಿಮಗೆ, ಯಾವ ರೀತಿಯಲ್ಲಿ ಹುಡುಗಿ ಬೇಕಾಗಿದೆ ಅಂತ ಕೇಳ್ತಾರೆ. ಅದರ ಪ್ರಕಾರ ನಿಮಗೆ ಒಳ್ಳೆಯ ಹುಡುಗಿನ ಹುಡುಕಾಟ ಮಾಡಿಕೊಡ್ತಾರೆ ಅವರು. ಆ್ಯಂಡ್ ಇವಾಗ ನಾನು ಹೇಳ್ತಿರೋದೇನೆಂದರೆ, ಈಕೆನೇ ಇಷ್ಟಪಡುವಂತಹ ಒಂದು ಕಾರನ್ನು ತೋರಿಸ್ತಾ ಇದ್ದೆ ನೋಡಿ. ಇದು ಆಕೆಗೆ ತುಂಬ ಫೇವ್ರೇಟ್ ಆಗಿರ್ತಕ್ಕಂಥ ಕಾರ್ ಆಗಿರ್ತಕ್ಕಂಥದ್ದು. ಆಕೆಗೆ ಫೇವ್ರೇಟ್ ಆಗಿದ್ದರೆ ನಾನು ನೋಡಿ ಏನು ಮಾಡಲಿ ಅಂತ ಕೇಳ್ಬೋದು ನೀವು. ಅವ್ರು ನೋಡೋದಕ್ಕೂ ಇದು ನಾನು ತೋರಿಸೋದಕ್ಕೂ ಡಿಫ್ರೆನ್ಸ್ ಏನಾದರೂ ಇದೆಯಾ? ಹೌದು, ಖಂಡಿತವಾಗ್ಲೂ ಇದೆ. ಯಾಕಂದರೆ ಈ ಒಂದು ಕಾರ್ ಖರೀದಿ ಮಾಡಿ ನಂತರ ಇಬ್ಬರು ಕೂಡ ಇದರಲ್ಲಿ ಜಾಲಿಯಾಗಿ ಹೋಗಬೇಕು ಅನ್ನೋದು ಅವರ ಒಂದು ಕನಸಾಗಿರೋದು. ಅವರ ಒಂದು ಕನಸಿಗೆ ಸಂಬಂಧಿಸಿದಂತೆ ಪ್ರಸ್ತುತ ನೀವು ಒಬ್ಬ ಒಳ್ಳೆಯ ಹುಡುಗ, ಅವರ ಕನಸನ್ನು ಈಡೇರಿಸಬಲ್ಲಷ್ಟು ಕೆಪಾಸಿಟಿ ಇರಬೇಕು. ಟೋಟಲಿ ಹೇಳಬೇಕು ಅಂದರೆ, ಒಬ್ಬ ಮಿಡಲ್ ಕ್ಲಾಸಿನ ಮನೆತನದ ಹುಡುಗ ಆಗಿರಲಿ ಅಥವಾ ಈ ಕಡೆ ರಿಚ್ ಆಗಿರ್ತಕ್ಕಂಥ ಹುಡುಗ ಆಗಿರಲಿ, ಒಂದು ಕೆಲಸ ಸದ್ಯಕ್ಕೆ ಇದ್ದರೆ ಆ ಒಂದು ಕೆಲಸದಿಂದ ಬರ್ತಕ್ಕಂಥ ದುಡ್ಡಿನಿಂದ ಈ ಒಂದು ಕಾರನ್ನ ಖರೀದಿ ಮಾಡಬಹುದು ಅನ್ನೋ ಉದ್ದೇಶದಿಂದ ಹೇಳ್ತಕ್ಕಂಥದ್ದು ಆಕೆ. ಅರ್ಥ ಆಯ್ತಾ? ಆ ಒಂದು ಉದ್ದೇಶಗಳಿಗೆ ಸಂಬಂಧಿಸಿದಂತೆ ಈ ಒಂದು ಕಾರನ್ನು ಇಷ್ಟಪಡ್ತಾ ಇದ್ದಾರೆ. DM ಮಾಡಿ, ಅಂದರೆ ಕೆಳಗಡೆ ಇರ್ತಕ್ಕಂಥ ಜಿಮೇಲ್ ಐಡಿಗೆ ಮೆಸೇಜ್ ಮಾಡಿ, ಬ್ರೋಕರ್ ಅವ್ರಿಗೆ ಹೋಗುತ್ತೆ. ಇದೊಂದು ಗಾಡಿ 1194 cc ಗಾಡಿ. ಇದರ ಸ್ಪೀಡ್ ಬಂದರೆ 160 ಸ್ಪೀಡ್ ಮತ್ತು 170 ಸ್ಪೀಡ್ ಇದೆ. ಮೈಲೇಜಿಂಗ್ ಬಂದರೆ 18ರಿಂದ
24 ಬರ್ತಕ್ಕಂತಹ ಮೈಲೇಜಿಂಗು ಮತ್ತು ಒಳಗಡೆ 5 ಸೀಟ್ಗಳು ಆ್ಯಕ್ಟಿವ್ ಆಗಿದೆ ಸ್ನೇಹಿತರೆ. ಕಲರಲ್ಲಿ ಹಿಂಗೆ ಕಾಣಿಸುತ್ತೆ ಮತ್ತು ಒಳಗಡೆ ಸೀಟು ಕೂಡ ಇದೆ. ಗುಡ್ ಪರ್ಫಾರ್ಮೆನ್ಸ್ ಆ್ಯಂಡ್ ಒಳ್ಳೆಯ ಒಂದು ರಿಲಿಜಬಲ್ ಆಗಿರ್ತಕ್ಕಂತಹ ಕಾರು ಇದಾಗಿರೋದು. ಸಖತ್ತಾಗಿ ಕಾಣಿಸುತ್ತೆ ನೋಡೋದಕ್ಕೆ. ಸೊ ಸಿಗ್ಬೋದು ಅನ್ನೋಕ್ಕೇನು. ಸೊ ಒಂದು ಸ್ವಲ್ಪ ದುಡ್ಡು ಖರ್ಚಾಗುತ್ತೆ, ಮತ್ತಿನ್ನೇನು ಹೆಣ್ಣುಮಕ್ಳನ್ನ ಮದುವೆ ಆಗಬೇಕು ಅಂದರೆ ದುಡ್ಡು ಖರ್ಚಾಗಬೇಕು. ಬಟ್ ಅವ್ರೇನು ಹೇಳಿದ್ರು ಅಂದರೆ ವರದಕ್ಷಿಣೆ ಕೊಡ್ತಾರೆ, ಬಟ್ ಇಷ್ಟೇ ಅಂತ ಕ್ಲಾರಿಟಿ ಕೊಟ್ಟಿಲ್ಲ. ಪರ್ಸ್ನಲಾಗಿ ಏನು ಮೆಸೇಜ್ ಮಾಡ್ತೀರಾ ಅದರಲ್ಲಿ ಹೇಳ್ತಾರೆ ಅವರು ಇಷ್ಟೇ ಕೊಡಬೇಕು ನನಗೆ ಒಂದು ಸ್ವಲ್ಪ ಆಸ್ತಿ ಆ್ಯಂಡ್ ಹೀಗೆ ನೋಡ್ಕೊಂಡು ಹೋಗಬೇಕು ಅಂತ ಏನು ಹೇಳಿದರು. ಆ ರೂಲ್ಸ್ ಪ್ರಕಾರ ನಿಮ್ಮನ್ನು ಒಂದು ಸ್ವಲ್ಪ ಕೇಳ್ತಾರೆ ಇನ್ನೊಂದು 2 ಸಲ. ಆ ಬ್ರೋಕರ್ ಅವ್ರನ್ನ ಕರ್ಕೊಂಡು ಬಂದು ಅದರಲ್ಲಿ ನೀವು ಡಿಸಿಷನ್ಗಳನ್ನು ಏನು ಹೇಳ್ತೀರಾ ಅದರ ಪ್ರಕಾರವಾಗಿ ಅವರು ಹೇಳ್ತಾರೆ ಅಂತ ಹೇಳಿದ್ದಾರೆ. ಸೊ ಈ ಒಂದು ಗಾಡಿಗೆ ಸಂಬಂಧಿಸಿದಂತೆ ಒಳಗಡಿನ ಸೀಟು, ಏರ್ ಬ್ಯಾಗ್, ಡ್ಯಾಶ್ ಬೋರ್ಡ್ ಮತ್ತು ಇಲ್ಲಿ ಖಾಲಿ ಆಗ್ತಕ್ಕಂಥ ಒಂದು ಸ್ಪೇಸು, ಸೀಟು ಈ ರೀತಿ ಕಾಣಿಸುತ್ತೆ. ಸೊ ಇದು ಇವತ್ತಿನ ನಮಗೆ ಬಂದಿರತಕ್ಕಂತಹ ಮಾಹಿತಿ, ಮದುವೆಯ ಮಾಹಿತಿ. ಸಿಂಗಲ್ ಆಗಿರ್ತಕ್ಕಂಥ ಹುಡುಗರು ನಿಮ್ಮ ಮಾಹಿತಿಗಳನ್ನು ಅವರಿಗೆ ಕಳಿಸುವ ಮೂಲಕ ಅವ್ರಿಗೆ ನಾವು ಇಷ್ಟ ಆಗಿದ್ದಿಲ್ಲ ಅಂತ ನೀವು ತಿಳ್ಕೊಳ್ಬೋದು. ಒಳ್ಳೆಯದಾಗಲಿ, ನೀವು ಅಂದುಕೊಂಡಿದ್ದಂತಹ ಎಲ್ಲನೂ ಕೂಡ ಈಡೇರಲಿ ಮತ್ತು ಒಳ್ಳೆಯ ಮದುವೆಗೆ ಹುಡುಗಿ ಸಿಗಲಿ ಅಂತ ನಾನು ಕೂಡ ಆಸೆ ಪಡ್ತೇನೆ. ಸೊ ನಮಸ್ತೆ, ಮತ್ತೆ ಸಿಗ್ತೀನಿ.